ಏ ನನ್ ಹತ್ರ ಹೀಗೆಲ್ಲ ಮಾತಾಡ್ಬೇಡ ನೀನು. ನೀನು ರಾಮ್ನ ಮೋಸ ಮಾಡಿ ಮದ್ವೆ ಆಗಿರೋದು. ಸುಳ್ಳು ಮೋಸ ಮಾಡೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಇನ್ನು ನನಗೆ ಎಷ್ಟಿರ್ಬೇಡ. ಕಾಣ್ತಿದೆ, ನಿನ್ ಮೈ ತುಂಬಾ ತುಂಬಿಕೊಂಡಿರೋ ಕೊಬ್ಬು ಕಾಣ್ತಿದೆ. ಯಾವ ಸ್ಮೆಲ್ಲು ಬರ್ತಿಲ್ಲ. ವಾಸನೆ ಬತ್ತಿಲ್ಲ ತಾನೆ. ಎಳ್ನೀರು ಅಂದ್ಮ್ಯಾಕೆ ಅದ್ರ ಗಂಜಿ ವಾಸನೆ ಆದ್ರೂ ಬರ್ಬೇಕಲ್ಲ. ಗೊತ್ತಿಲ್ಲ ಅಂದ್ರೆ ಏನರ್ಥ? ಕಾಯಿ ಕೊಳ್ತೋಗದೆ ಅಂತ ಅರ್ಥ. ಅದನ್ನ ಕುಡಿದ್ರೆ ಲೂಸ್ ಮೋಷನ್ ಆಯ್ತದೆ ಅಂತ ಅರ್ಥ. ಅದು ಮಾವ, ಮೊನ್ನೆ ನಿಮ್ ಫ್ರೆಂಡ್ಗಳು ಬಂದಿದ್ರು ಅಂತ ಪಾರ್ಟಿ ಮಾಡೋವಾಗ ಈ ಎಳ್ನೀರೆಲ್ಲ ಇಳಿಸಿದ್ರಿ ಅಲ್ರಾ? ಪಾರ್ಟಿನಾ? ಅದೇ ಪಾರ್ಟಿ ಅಂದ್ರೆ ಆ ಪಾರ್ಟಿ ಅಲ್ಲತೆ. ಅದು ಇವ್ರ ಪಂಚಾಯತಿ ಅವರೆಲ್ಲ ಬಂದು ಎಲೆಕ್ಷನ್ ಬಗ್ಗೆ ಏನೋ ಮಾತಾಡ್ಬೇಕಾದ್ರೆ ಎಳ್ನೀರ್ ಪಾರ್ಟಿ ಮಾಡಿದ್ರು. ಎಳ್ನೀರ್ ಪಾರ್ಟಿ ಅಲ್ಲ ಮಾವ? ಹೌದು ಹೌದು. ಮದೇವ, ನಿನ್ ಜೊತೆಗೆ ಈ ಎಳ್ನೀರು ಕುಡಿದ್ಮೇಲೆ ಯಾಕೋ ಎಲ್ಲ ಮರ್ತೋದಂಗ ಆಗ್ತಿದೆ. ಇವಳು ನಾನು ಹೇಳ್ತೀನ? ಹೌದು, ನೀನ್ ಹೇಳಿದ್ದೆ ಸರಿ. ಅಮ್ಮ, ಅದ್ರ ಮೊದಲಲ್ಲಿ ಬಿಸಾಕಮ್ಮ. ಶಾರದಾ, ಮಾದೇವ ಹೇಳಿಲ್ವಾ ಅದು ಕೊಳ್ತೋಗಿದೆ ಅಂತ? ಎಸ್ತು ಬಿಡೆ, ನಿನಗ್ ಬೇಕಿದ್ರೆ ಬೇರೆ ಇಳಿಸ್ಕೊಡ್ತೀನಿ. ಹೆಂಡ್ರಮ್ಮ, ನೀನೇನು ಇನ್ನೂ ಹಂಗೆ ನೋಡ್ತಾ ಇದ್ಯಾ? ನನ್ನ ಮ್ಯಾಕ್ ಇನ್ನೂ ಅನುಮಾನನಾ? ನಾನು ಇನ್ನೂ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನಿಸ್ತೈತಾ ನಿಂಗೆ? ನಾನು ಬಿಸಾಕ್ತೀನಿ. ಬಿಸಾಕ್ ಮತ್ತೆ. ಸರಿ ಆಯ್ತು, ನಮಗ್ ಬೇರೆ ಎಳ್ನೀರು ಇಳಿಸ್ಕೊಡಿ, ಬನ್ನಿ. ಮಾವ, ಏನ್ ಮಾವ ಇದು? ಅಮೃತ ಎಲ್ಲ ಭೂಮಿ ಪಾಲಾಗೋಯ್ತು. ಮಾದೇವ, ಹೋಗ್ಲಿ ಬಿಡೋ, ಮತ್ತೆ ತರೋಣ. ಮಾದೇವ, ಇವತ್ತು ನನ್ನನ್ನು ಕಾಪಾಡ್ಬಿಟ್ಟೆ. ಇಲ್ಲ ಅಂದಿದ್ರೆ ಜೀವನ ಪರ್ಯಂತ ಈ ತೋಟಕ್ಕೆ ಕಾಲು ಹಿಡ್ದಂಗೆ ಆಗ್ತಿತ್ತು. ಉಳಿಸ್ಬಿಟ್ಟೆ. ನಡಿ ಎಳ್ನೀರು ಕೂತ್ಕೊಡ್ರೋಣ ಅವ್ರಿಗೆ. ಬನ್ನಿ. ಹಾ, ನಡ್ರಿ ಎಲ್ಲ. ಆಕ್ಚುಲಿ ನಾನೇ ಡ್ರಾಪ್ ಮಾಡೋಣ ಅಂತ ಇದ್ದೆ, ಬಟ್ ತುಂಬಾ ಪೇಷಂಟ್ಸ್ ವೆಯ್ಟ್ ಮಾಡ್ತಿದ್ದಾರೆ. ಪ್ರೇಮಾ, ಬೇಜಾರ್ ಮಾಡ್ಕೋಬೇಡ. ಸತ್ಯ ಒಳ್ಳೇದಾಯ್ತು, ಮನೆವರೆಗೂ ಬರ್ಲಿಲ್ಲ. ಇಲ್ಲ ಅಂದಿದ್ರೆ ನನ್ನ ನಾಟಕ ಎಲ್ಲ ಗೊತ್ತಾಗ್ಬಿಡೋದು. ಪ್ರೇಮಾ, ಬೇಜಾರ್ ಮಾಡ್ಕೋಬೇಡ. ಪರವಾಗಿಲ್ಲ ರಾಮ್, ಮನೆ ತನಕ ಬಿಟ್ ಬರ್ತೀನಿ ಅಂತ ಹೇಳ್ದ್ಯಲ್ವಾ, ನಿನ್ ಮನೆಗೆ ಬಿಟ್ಟಷ್ಟು ಖುಷಿ ಆಯ್ತು ನಂಗೆ. ಈ ವಿಷಯದಲ್ಲಿ ನಾ ಯಾರು ಮಿರ್ಸಕ್ ಆಗಲ್ಲ ಬಿಡು. ಅಣ್ಣ, ಪ್ರೇಮ ಒಂದ್ ನಿಮಿಷ ಬನ್ನಿ. ಎಷ್ಟಣ್ಣ? 150. 150? ಬರ್ಬೇಕಾದ್ರೆ 100 ರೂಪಾಯಿ ಕೊಟ್ಟು ಬಂದಿದ್ದೀನಿ. ಸಿಟಿಯಿಂದ 75 ರೂಪಾಯಿಗೆಲ್ಲ ಬರ್ತಾರೆ, ಡ್ರಾಪ್ ಮಾಡಿ ಮತ್ತೆ ಆ ಕಡೆಯಿಂದ ನಾನು ಖಾಲಿ ಬರ್ಬೇಕಮ್ಮ, ಅದಕ್ಕೆ 150. ಅದೆಲ್ಲ ನಂಗೆ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಗ್ಯಾಸ್ ಒಂದೇ ಖರ್ಚಾಗುತ್ತೆ ತಾನೆ? ಪ್ರೇಮ, ಪರವಾಗಿಲ್ಲ, ನೀನ್ ಆಟೋ ಹೊತ್ತು ಅಲ್ಲಣ್ಣ. ನೋಡು, ಟೈಮ್ಗೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ತಗೊಂಡನ್ನ ಮರಿಬಾರ್ದು. ಹುಷಾರು. ನೀನು ಅಷ್ಟೇ, ನನ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ಆರಾಮಾಗಿರ್ತೀನಿ. ಸರಿ. ಆರಾಮಲ್ಲ? ಅಣ್ಣ, ಇವ್ರ ಕೈ ಪೆಟ್ಟಾಗಿದೆ, ಸ್ವಲ್ಪ ನಿಧಾನಕ್ಕೆ ಹೋಗಿ. ಪ್ರೇಮ, ಮನೆ ರೀಚ್ ಆದ್ಮೇಲೆ ನಂಗೆ ಕಾಲ್ ಮಾಡ್ಬೇಕು. ಸಿಸ್ಟರ್ ನಂಗೆ ಕಾಲ್ ಮಾಡಿದ್ದಾರೆ, ನಾನು ಹೋಗಿ ಪೇಷಂಟ್ ಅಟೆಂಡ್ ಮಾಡ್ತೀನಿ. ಯಪ್ಪ, ಇದನ್ನ ನನ್ ಕೈಲಿ ಹಾಕೊಳ್ಳೋದಕ್ ಆಗಲ್ಲಪ್ಪ. ನಿಜವಾಗ್ಲೂ ಪೆಟ್ಟಾದವ್ರು ಅದ್ ಹೇಗ್ ಹಾಕೊಂಡಿರ್ತಾರೋ ಏನೋ, ನನ್ನಿಂದ ಅಂತೂ ಸಾಧ್ಯನೇ ಇಲ್ಲ. ಕತ್ತೆಲ್ಲ ನೋವು ಬಂತು. ಮೇಡಮ್, ಇದೇನಿದು ಕೈಯಲ್ಲಿರೋ ಬ್ಯಾಂಡೇಜ್ ಎಲ್ಲ ತೆಗಿತಾ ಇದೀರಾ, ನೋವಾಗಲ್ವಾ? ನೋವಿದ್ರೆ ಅಲ್ವಾ ಅಣ್ಣ ಬ್ಯಾಂಡೇಜ್ ಹಾಕೊಳ್ಳೋದು? ನಾಟಕ ಆಡೋರ್ಗೆ ನೋವೆಲ್ಲಿಂದ ಆಗುತ್ತೆ?
ನಿನ್ ಜೀವನನೇ ಸುಳ್ಳಿ ನಾಟಕ ಆಗೋಯ್ತಲೆ. ನನಗ್ ಗೊತ್ತಿತ್ತು ನೀನ್ ಇಲ್ಲಿ ಏನೋ ನಾಟಕ ಆಡ್ಕೊಂಡೆ ಬಂದಿದ್ಯಾ ಅಂತ. ಅಂಡ್ ಐ ಆಮ್ ನಾಟ್ ರಾಂಗ್. ಹೌದು, ನಾಟಕ ಮಾಡೋದಕ್ಕೆ ಬಂದೆ. ನಾಟಕನೇ ಮಾಡ್ದೆ. ನನ್ ಗಂಡಂಗೋಸ್ಕರ ನಾಟಕ ಮಾಡಿದ್ದು. ಅದಿರ್ಲಿ, ನೀನ್ ಯಾಕೆ ತಲೆ ಕೆಡ್ಸ್ಕೊಂಡಿದ್ಯಾ? ನಿಂದೇನ್ ಸಮಸ್ಯೆ? ನಮ್ ಸಮಸ್ಯೆನೇ ನೀನು ಕಣೆ. ಇವತ್ತು ಕೈಗ್ ಪೆಟ್ ಮಾಡ್ಕೊಂಡು ನಾಟಕ ಆಡ್ಕೊಂಡ್ ಬಂದೆ. ನಾಳೆ ಇನ್ನೇನ್ ನಾಟಕ ಮಾಡ್ತೀಯಾ? ಹಾ, ನಾನ್ ಏನ್ ಮಾಡ್ಬೇಕು ಅಂತ ನಾನ್ ನೋಡ್ಕೋತೀನಿ. ನೀನ್ ಇಲ್ಲಿ ಯಾಕೆ ಬಂದಿದ್ಯಾ ಹೇಳು? ಸುಮ್ನೆ ಹೋಗಿ ನಿನ್ ಕೆಲ್ಸ ನೋಡ್ಕೊ. ಅವಯ್ಯ ಕೊಡಿ ಅದ್ನ, ನಾನೇ ಕೊಚ ಕೊಚ ಅಂತ ಕೊಚ್ಕೊಟ್ಬಿಡ್ತೀನಿ. ಅಪ್ಪ ಓ, ಕಚ್ಚ ಕಚ್ಚ ಅಂತ ಕೊಚ್ಚಾಕ್ತೀರಾ? ಹೌದು, ಲಾಂಗು ಮಚ್ಚು ಉಪಯೋಗಿಸೋದ್ರಲ್ಲಿ ತಾವು ಎಕ್ಸ್ಪರ್ಟ್ ಅಲ್ವಾ? ಕಚ್ಚ ಕಚ್ಚ ಅಂತಾನೆ ಕೊಚ್ಚಾಕ್ತೀರಾ ಬಿಡಿ. ನೀನೇನ್ ಕಮ್ಮಿನಾ? ನಿನ್ ನಾಲ್ಗೆ ಯಾವ ಚೂರಿಗಿಂತ ಏನ್ ಕಡಿಮೆ ಇಲ್ಲ ಬಿಡು. ಹಂಗೆ ಚುಚ್ಚಿದ್ರೆ ಸೀದಾ ಎದೆಗೆ ಇಳಿತದೆ. ನೋಡು, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಅದೇನೋ ಎಳ್ನೀರ್ ಕೊಚ್ಚಾಕ್ತೀನಿ ಅಂದ್ಯಲ್ಲ, ಕೊಚ್ಚಾಕ್ ಕೊಡು. ಯಾಕೆ ಸತ್ಯ ಹೇಳಿದ್ರೆ ಮೆಣಸಿನ್ಕಾಯಿ ತಿಂದಂಗಾಯ್ತದ? ಏನದು ಇಬ್ರು ಗಂಡ ಹೆಂಡತಿ ಗುಸ್ಗುಸ ಅಂತ ಮಾತಾಡ್ತಿದ್ದೀರಾ? ಏನಿಲ್ಲಪ್ಪ, ಮಚ್ಚು ಶಾರ್ಪ್ ಇದ್ಯಾ ಇಲ್ವಾ ಅಂತ ಕೇಳ್ತಾ ಇದ್ದೆ ಅಷ್ಟೇ. ನಾನು ಆಟೆ ಅಮ್ಮವ, ಬೋ ಚೂಪಾಗಿರ್ತದೆ, ಸೀದಾ ಎದೆಗೆ ಇಳಿತದೆ ಅಂತ ಹೇಳ್ತಿದ್ದೆ. ಶಾರದಾ, ನಿಜವಾಗ್ಲೂ ಎಳ್ನೀರು ತುಂಬಾ ರುಚಿಯಾಗಿದೆ. ರೀ, ಅಕ್ಕೆಗೆ ಇನ್ನೊಂದ್ ಎಳ್ನೀರ್ ಕೊಡಿ. ನಾ ಹೋಗ್ಬಿಟ್ಟು ಬೇಗ ಅಡ್ಗೆಗೆ ರೆಡಿ ಮಾಡ್ತೇನೆ. ಏ ಸಾಕು ಅಣ್ಣ. ಶಾರದಾ, ನಿನ್ ಜೊತೆ ನಾನು ಬರ್ತೀನಿ. ನಿನ್ಗೊಬ್ಳಿಗೆ ಎಲ್ಲ ಕೆಲಸ ಮಾಡೋದಕ್ಕೆ ಕಷ್ಟ ಆಗತ್ತೆ. ಅದಕ್ಕೆ ನಂಗೇನು ಕಷ್ಟ ಆಗಲ್ಲ, ನೀವ್ ಆರಾಮಾಗಿ ಬನ್ನಿ. ಪರವಾಗಿಲ್ಲ, ನಾನು ಬರ್ತೇನೆ. ರುಚಿ ಇರ್ಲಿ, ನಾನು ಕುಡ್ದೇ ಇಲ್ಲ. ಕಾವ್ಯ, ನೀನ್ ಎಲ್ಲಿಗಮ್ಮ ಹೋಗ್ತಾ ಇದೀಯಾ? ಅಡ್ಗೆ ಮಾಡೋದಕ್ಕೆ ಅವ್ರಿಬ್ರು ಸಾಕು. ನೀನ್ ಇಲ್ಲೇ ನಿನ್ ಗಂಡನ ಜೊತೆಗೆ ಇರೋ, ಮಾತಾಡ್ತಾ ಇರಿ. ಅಯ್ಯೋ, ನಾನ್ ಇವ್ರ ಹತ್ರ ಮಾತಾಡೋದು ಏನಪ್ಪ ಇರುತ್ತೆ? ಈ ಮನುಷ್ಯನ್ಗೆ ರೈಸ್ ಮಿಲ್ಲು ಸಾ ಮಿಲ್ಲು ಅಷ್ಟೇ ಗೊತ್ತಿರೋದು. ಅದ್ ಬಿಟ್ರೆ ಮನುಷ್ಯರ ಕೈ ಕಾಲು ಮುರಿಯೋದು ಗೊತ್ತು. ಅದ್ ಬಿಟ್ರೆ ಈ ಮನುಷ್ಯನ್ಗೆ ಬೇರೆ ಏನಾದ್ರೂ ಗೊತ್ತಿದೆ ಅಂತ ನನಗನ್ಸೋದಿಲ್ಲ. ಇವ್ರಿಗಿಷ್ಟ ಆಗಿರೋ ವಿಷಯ ನನಗ್ ಕಷ್ಟ ಆಗತ್ತೆ ಅಷ್ಟೆ. ನಾನ್ ಹೋಗ್ತೀನಪ್ಪ. ಮಾದೇವ, ಅವಳ ಮಾತಿಗೆಲ್ಲ ಬೇಜಾರು ಮಾಡ್ಕೋಬೇಡಪ್ಪ. ಅವಳಿನ್ನೂ ಚಿಕ್ಕ ಮಗು, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗ್ತಾಳೆ. ಒಂದ್ ವೇಳೆ ನಾನು ಇಲ್ಲ ಅಂದಿದ್ರೆ ಅವಳು ನಿಮ್ ಜೊತೆಗೆ ಚೆನ್ನಾಗೇ ಮಾತಾಡ್ತಿದ್ಲೋ ಏನೋ. ಅಯ್ಯಯ್ಯೋ, ನೀವು ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡಿ. ಸ್ಯಾನೆ ಚಿಕ್ಕ ವಿಷಯ ಇದು. ನೀವಿದ್ದೀರಾ ಅಂತ ಓಸಿ ಮೆತ್ತಗೆ ಮಾತಾಡೋಳೆ. ಇಲ್ಲ ಅಂದಿದ್ರೆ ಆಕಾಶ ಭೂಮಿನೇ ಒಂದ್ ಮಾಡ್ಬಿಟ್ಟಿರೋಳು. ನಿಮಗೇನು ಬೇಜಾರೇ ಆಗಲ್ವಾ? ಮಾವ, ಮಾತನ್ನ ಚೂರಿ ಅಂತ ಅನ್ಕೊಂಡ್ರೆ ಇರಿತೈತೆ. ಆದ್ರೆ ನಾನು ಅವಳು ಮಾತಾಡೋದನ್ನ ಪಿರುತಿ ಅಂತ ಅನ್ಕೋತೀನಿ. ನಿಮ್ಮ ಮಗಳದು ಸ್ಯಾನೆ ಒಳ್ಳೆ ಮನ್ಸು. ಸುಮ್ಮನೆ ಬಾಯಾಗೆ ಏನೇನೋ ಬಡಬಡ ಅಂತ ಮಾತಾಡ್ಬಿಡ್ತಾಳೆ. ನಾನು ಅದನ್ನೆಲ್ಲ ಮನ್ಸಿಗೆ ಹಾಕೊಳಕ್ಕಿಲ್ಲ. ಅಳಿ ಅಂದ್ರೆ ನಿಮ್ಮ ಮನ್ಸು ತುಂಬಾ ದೊಡ್ಡದು. ನಿಮ್ದು ಸ್ಯಾನೆ ದೊಡ್ಡ ಮನ್ಸು ಮಾವ. ನನ್ನಂತವನ್ಗೆ ಅಂತ ದೇವತೆಯನ್ನು ಕೊಟ್ಟು ಮದುವೆ ಮಾಡಿದ್ದೀರಾ. ಏ, ನನ್ ಹತ್ರ ಹೀಗೆಲ್ಲ ಮಾತಾಡ್ಬೇಡ ನೀನು. ನೀನು ರಾಮ್ನ ಮೋಸ ಮಾಡಿ ಮದ್ವೆ ಆಗಿರೋದು. ಸುಳ್ಳು ಮೋಸ ಮಾಡೋ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ನೀನು ನನಗೆ ಎಷ್ಟಿರ್ಬೇಡ. ಕಾಣ್ತಿದೆ, ನಿನ್ ಮೈ ತುಂಬಾ ತುಂಬಿಕೊಂಡಿರೋ ಕೊಬ್ಬು ಕಾಣ್ತಿದೆ. ಏ, ಸುಳ್ಳಿಂದ ಬಂದ ಸಂಪತ್ತು ಜಾಸ್ತಿ ದಿನ ನಿಲ್ಲಲ್ಲ ಕಣೆ. ಹಾಗೆ ನೀನ್ ಈ ಮೋಸದ ಮದ್ವೆಗೂ ಜಾಸ್ತಿ ಆಯಸ್ಸಿಲ್ಲ. ಅದನ್ನ ನಾನು ನನ್ ಗಂಡ ತೀರ್ಮಾನ ಮಾಡ್ಕೋತೀನಿ. ಮಧ್ಯದಲ್ಲಿ ಈ ಕೊಬ್ಬಿನ ಮೂಗನ್ ಯಾಕೆ ತೂರಿಸ್ತಿದ್ಯಾ? ಏಯ್, ನಡಿಯೇ.
ಗಂಡ ಹೆಂಡತಿ ಮಧ್ಯದಲ್ಲಿ ಯಾರು ಮೂರನೇವರು ಮೂಗ್ ತೂರ್ಸ್ಬಾರ್ದು ಅಂತ ಹೇಳ್ತಾರೆ. ಯಾಕೆ ನಿಮ್ ಮನೇಲಿ ಅದನ್ನ ಹೇಳ್ಕೊಟ್ಟಿಲ್ವಾ? ಓಹೋ, ನಿಮ್ ಮನೇಲಿ ನಿಮ್ ದೊಡ್ಡೋರು ಬರೀ ಸುಳ್ಳು ಮೋಸ ಮಾಡೋದನ್ನ ಹೇಳ್ಕೊಟ್ಟಿದಾರಾ? ಹಾ? ಏಯ್, ಸುಳ್ಳು ಸತ್ಯದ ಬಗ್ಗೆ ನೀನ್ ನನಗ್ ಪಾಠ ಹೇಳೋದಕ್ ಬರ್ಬೇಡ. ನನ್ನ ರಾಮ್ ಮಧ್ಯದಲ್ಲಿ ಇರೋದು ಬರೀ ಸುಳ್ಳಿನ ಗೋಡೆ ಅಷ್ಟೇ ಅಲ್ಲ, ಗಂಡ ಹೆಂಡತಿ ಸಂಬಂಧ. ಅಂದ್ರೆ ಅದು ಕಡ್ಡಿಯಿಂದ ಹೆಣ್ದಿರೋ ಗೂಡಲ್ಲ, ನೂಲಿಂದ ನೇಯ್ದಿರೋ ಸೆರ್ಗ್. ಒಂದ್ಸಲಿ ಗಂಟ್ ಬಿಟ್ರೆ ಜೀವನ ಪೂರ್ತಿ ಬಿಚ್ಚೋದಕ್ಕಾಗಲ್ಲ. ಈ ಡಿಸೈನ್ ಮಾತುಗಳನ್ನೆಲ್ಲ ಮುಂದೊಂದ್ ದಿನ ನಿನ್ ಬಣ್ಣ ಬಯಲಾಗುತ್ತಲ್ಲ, ಅವತ್ ಮಾತಾಡೋದಕ್ಕೆ ಉಳಿಸ್ಕೊ. ನನ್ ಮರ್ಯಾದೆ ತೆಗಿಯೋದಕ್ಕೆ ಕೋರ್ಟ್ ಅಲ್ಲಿ ನನಗೊಬ್ಬ ಬಾಯ್ ಫ್ರೆಂಡ್ ಇದಾನೆ ಅಂತ ತೋರ್ಸೋದಕ್ ಬಂದು ಮಣ್ ಮುಕ್ಕಿದ್ ನೀನೆ. ಸುಮ್ನೆ ಇರ್ಲಾರ್ದೆ ಇರುವೆ ಬಿಡ್ಕೊಂಡ್ರು ಅನ್ನೋ ಹಾಗೆ ಮತ್ತೇನಾದ್ರೂ ಖ್ಯಾತೆ ತೆಗೆದ್ರೆ ಅದಕ್ ಸರಿಯಾದ ಉತ್ತರ ಕೊಡ್ತೀನಿ ನಿನ್ಗೆ. ಈ ತರ ಮದ್ವೆ ಆಗಿರೋ ಹುಡುಗನ ಪಡೆಯೋದಕ್ ಕನ್ಸ್ಬಿಟ್ಟು ಒಳ್ಳೆ ಹುಡುಗನ ನೋಡಿ ಮದ್ವೆ ಆಗ. ನಿನ್ ಜೀವನಕ್ಕೊಂದು ಅರ್ಥ ಸಿಗುತ್ತೆ, ನಿನ್ ಮೈಯಲ್ಲಿರೋ ಕೊಬ್ಬು ಇಳಿಯುತ್ತೆ. ಅಣ್ಣ ಹೋಗಣ್ವಾ? ಬೀದಿಲ್ ಹೋಗೋರ್ ಹತ್ರ ಎಲ್ಲ ಮಾತಾಡೋದಕ್ಕೆ ನನಗಿಷ್ಟ ಇಲ್ಲ. ಹೊರಡೋಣ ಅಣ್ಣ. ನನ್ನ ಗುರಿ ಒಂದೇ, ನಿನ್ ಸುಳ್ಳುಗಳನ್ನೆಲ್ಲ ಬಯಲ್ ಮಾಡೋದು. ನಿನ್ನ ಮರ್ಯಾದೆನೆಲ್ಲ ಹೇಗ್ ಹರಾಜ್ ಹಾಕ್ತೀನಿ ಅಂತ ಮಗು ಹೊಸಿ ಎಡವಟ್ಟಾಗಿದ್ರು ನಿಮ್ ಎಣ್ಣೆ ಸೇವೆಗೆ ಶ್ರದ್ಧಾಂಜಲಿ ಆಗ್ಬಿಡೋದು ನೋಡಿ. ಆದ್ರೂ ಅವರೆಲ್ಲ ಅಲ್ಲಿಗೆ ಹೆಂಗ್ ಬಂದ್ರು ಅಂತ ನನಗೂ ಅದೇ ಆಶ್ಚರ್ಯ ಮದೇವ. ಅಲ್ಲ, ಅವರಿಗೆ ನಮ್ಮ ಮೇಲೆ ಏನಾದರೂ ಅನುಮಾನ ಬಂದಿತ್ತ ಅಂತ? ಸಾಧ್ಯನೇ ಇಲ್ಲ ಬಿಡಿ. ಯಾಕೆ? ಅನುಮಾನ ಬಂದಿದ್ರೆ ಸುಮ್ಕೆ ಬಂದಿರೋರ, ಪರಕೆ ಹಿಡ್ಕ ಬಂದಿರೋರು. ಆದ್ರೂ ಮಾವ ಅವ್ರು ಬಂದಿದ್ದ ಏಟ್ಗೆ ಕುಡ್ದಿದ್ದೆಲ್ಲ ಹಂಗೆ ಜರ್ರ ಅಂತ ಹೇಳ್ದೋಯ್ತು ಅಲ್ವೇ? ಬಿಸಿ ಬಿಸಿ ಅಡಿಗೆ ರೆಡಿಯಾಗಿರುತ್ತೆ, ಊಟ ಮಾಡ ಬಾ. ಇಟ್ವೆ ಈಗ ಹೊಟ್ಟೆ ಒಳಕ್ಕೆ ಎಣ್ಣೆ ಹೋದ್ಮೇಕೆ ಹೊಟ್ಟೆ ತುಂಬ ತಿಂದವನು ಬದುಕಂಡ, ತಿಂದೆ ಹೋದವನು ಫೋಟೋಗೆ ಹಾರ ಹಾಕ್ಸ್ಕೊಂಡ. ಬಾ ಬಾ ಬಾ. ಶಾರದಾ, ಶಾರದಾ, ಹಾ ಕಾವ್ಯ. ಹಾ ರೀ. ಅರೆ ಕಾವ್ಯ ಇಲ್ಲೇ? ಕಾವ್ಯ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ದೇವಸ್ಥಾನಕ್ಕ ಒಬ್ಳೆ ಯಾಕೆ ಹೋದ್ಲು? ಮಹಾದೇವ ಕರ್ಕೊಂಡು ಹೋಗ್ತಾ ಇದ್ದ. ಓಹ್, ನಿಜ ಕಣ್ರಿ, ನಂಗೂ ಹೇಳಕ್ ನೆನಪಾಗ್ಲಿಲ್ಲ. ನಾನು ಅಡ್ಗೆ ಮಾಡ್ತಿದ್ನಲ್ಲ. ಸರಿ ಸರಿ, ಕೈ ಕಾಲು ತೊಳ್ಕೊಂಡ್ ಬರ್ತೀವಿ, ಊಟಕ್ಕೆ ಕೊಡು. ಹಲೋ ಹೇಳ. ಹಾ ರೇಮಾ, ಎಲ್ಲ ಹೋಗಿದ್ದೆ ಇಷ್ಟೊತ್ತು ತನಕ? ಅದ್ಯಾರನ್ನೋ ಫ್ರೆಂಡ್ನ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಇಷ್ಟು ಲೇಟಾಗ ಬರೋದು? ಎಲ್ಲಿದ್ದೆ? ಅಮ್ಮ, ಅದು ರಾಮ್ ಫೋನ್ ಮಾಡ್ತಿದಾರ. ಅಯ್ಯೋ, ಅಮ್ಮಂಗೆ ಯಾಕೆ ಫೋನ್ ಮಾಡ್ದ? ಏನಾದ್ರೂ ಕೈ ಮುರಿದಿದ್ ವಿಷಯ ಅಮ್ಮಂಗೆ ಹೇಳಿದ್ರೆ ಅಷ್ಟೇ ನನ್ ಕತೆ. ಹೇಳಪ್ಪ ರಾಮ್. ಹಲೋ ಅತ್ತೆ, ಪ್ರೇಮ ಮನೆಗೆ ಬಂದ್ಲಾ? ಈಗಷ್ಟೇ ಬಂದ್ಲು. ಅತ್ತೆ, ಅವಳಿಗೆ ಟೈಮ್ ಟು ಟೈಮ್ ಮರಿದೆ ಟ್ಯಾಬ್ಲೆಟ್ಸ್ ಕೊಡಿ. ಮಾತ್ರೆನಾ? ಏಕೆ? ಅವಳು ನಿಮಗೂ ಹೇಳಿಲ್ವಾ? ಅತ್ತೆ, ಅವಳು ಕೈ ಪೆಟ್ ಮಾಡ್ಕೊಂಡಿದ್ದಾಳೆ, ಕೈಯಲ್ಲಿ ಬ್ಯಾಂಡೇಜ್ ಇರೋದನ್ನ ನೀವು ನೋಡಿಲ್ವಾ?